ಇದ್ದಾರೆ. ಚೆಕ್ ಚೆಕ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಿಗೆ ಮೊದಲದಾಗಿ ಈ ಅವಕಾಶ ಕೊಟ್ಟ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಸಭಾಪಾಲಕರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸುತ್ತಾ ಮತ್ತು ವೇದಿಕೆಯಲ್ಲಿರುವಂಥ ಸೇವಕರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಕರ್ತನ ಉದ್ದೇಶವಿಲ್ಲದೆ ತಾನು ಯಾರ ಸೇವಕರನ್ನು ಯಾವ ಸಭೆಗೂ ಆತ ನಡೆಸುವುದಿಲ್ಲ. ಇಷ್ಟನ್ನು ನಂಬುತ್ತಾ ಇದ್ದಾರೆ. ಆಮೇನ್. ನಾನು ನಂಬುತ್ತೇನೆ ಕರ್ತನು ಸರಿಯಾದ ಸಮಯಕ್ಕೆ ತನ್ನ ಮಾತಿನೊಂದಿಗೆ ತನ್ನ ವಾಕ್ಯವನ್ನು ಕಲಿಸಿ ಈ ಸಭೆಯ ಒಂದು ದರ್ಶನವನ್ನು ಕುರಿತು ದೇವರು ಈ ದಿನ ಮಾತಾಡೋದಕ್ಕೆ ಬಯಸ್ತಾ ಇದ್ದಾನೆ. ವಿಶೇಷವಾಗಿ ನನ್ನ ಕುರಿತು ಒಂದು ಪರಿಚಯ. ನನ್ನ ಸ್ವಂತ ಊರು ತಮಿಳುನಾಡು. ನಾನು ಬಳ್ಳಾರಿಗೆ ಬಂದು 25 ವರ್ಷ ಆಗಿದೆ ಸೇವೆ ಮಾಡುತ್ತಾ. ಎಲ್ ಶಡೈ ಮಿನಿಸ್ಟ್ರಿಯಲ್ಲಿ ಪಾಸ್ಟರ್ ಶ್ರೀನಿವಾಸನ್ ಅವರ ಒಂದು ಸಭೆಯ ಮಿನಿಸ್ಟ್ರಿಯಲ್ಲಿ ಬ್ರ್ಯಾಂಚ್ ಸಭೆಯಲ್ಲಿ ತೋರಣಗಳಲ್ಲಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ದೇವರು ತಾನು ಅದ್ಭುತವಾಗಿ ಅನೇಕ ಕಾರ್ಯಗಳನ್ನು ದೇವರು ನಡೆಸುತ್ತಾ ಸೇವೆಯನ್ನು ಅನುಕೂಲವನ್ನು ದೇವರು ಮಾಡಿಕೊಟ್ಟಿದ್ದಾನೆ. ದೇವರು ಒಂದು ಸುಂದರವಾದ ಸಭೆಯನ್ನು ಕೊಟ್ಟಿದ್ದಾನೆ. ವಿಶೇಷವಾಗಿ ದೇವರು ನನಗೆ ಒಂದು ಹೆಂಡತಿಯನ್ನು ಕೊಟ್ಟಿದ್ದಾನೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಜ್ಯೋತಿ ಅಂತೇಳಿ ನಮ್ಮ 2 ಮಕ್ಕಳು ಬಂದಿದ್ದಾರೆ, ಜೋಸೆಫ್ ಅಂಡ್ ಜೋಯಲ್. ಮತ್ತು ನಮ್ಮ ಚೆನ್ನೈ ಪ್ರಾಂತ್ಯದಿಂದ ನಮ್ಮ ಅಳಿಯ ಬಂದಿದ್ದಾನೆ, ಜೆರೆಮಿಯಾ ಅಂತೇಳಿ. ದೇವರು ತನ್ನ ಕೃಪೆಯು ಯಾವಾಗಲೂ ನಮ್ಮ ಮೇಲೆ ಇಟ್ಟಿದ್ದಾನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬರುವುದಕ್ಕೆ ಕಾರಣ ಮೊದಲನೇದಾಗಿ ಕರ್ತನಾಗಿದ್ದಾನೆ. ಎರಡನೇದಾಗಿ ಬ್ರದರ್ ಅನಿಲ್ ಇದ್ದಾರೆ ಇಲ್ಲಿ. ಪ್ರೈಸ್ ದಿ ಲಾರ್ಡ್. ಅಲ್ಲಿದ್ದಾರೆ. ಬಹಳ ವರ್ಷಗಳಿಂದ 2 ವರ್ಷಗಳಿಂದ ನನಗೆ ಯಾವಾಗಲೂ ಕರೀತಾ ಇದ್ದಾರೆ, ನಮ್ಮ ಪ್ರಾಂತ್ಯಕ್ಕೆ ಬರಬೇಕು, ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ ಕರೀತಾ ಇದ್ದರು. ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರ ಚಿತ್ತವಾದರೆ ಒಂದು ದಿನ ಖಂಡಿತ ನಾನು ಬರ್ತೀನಿ ಎಂಬುದಾಗಿ ಹೇಳುವಾಗ ಕಳೆದ ದಿನಗಳಲ್ಲಿ ತಕ್ಷಣ ನನಗೆ ಫೋನ್ ಮಾಡಿದ್ರಿ, ಪಾಸ್ಟರ್ ಎಲ್ಲಿದ್ದರೆ ನೀವು ಈ ತಿಂಗಳು ನೀವು ಕಂಪಲ್ಸರಿ ನೀವು ಬರಬೇಕು ಅಂತೇಳಿ. ನಾನು ಒಪ್ಪಿಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿದ ಮೇಲೆ ಈ ತಿಂಗಳು ನಾನು ಬರ್ತೀನಿ ಅಂತ ಹೇಳಿದ ನಂತರ ಅವರು ಹೇಳಿದ್ದಾರೆ, ಪಾಸ್ಟರ್ ನಮ್ಮ ಮನೆಗೆ ಮಾತ್ರವಲ್ಲ ನಮ್ಮ ಸಭೆಗೆ ನೀವು ಬರಬೇಕು ಅಂತ ಹೇಳಿದೆ. ನೀವು ಪಾಸ್ಟರ್ ಹತ್ರ ಹೇಳಿದ್ರಾ? ಹೌದು, ನಾನು ಪಾಸ್ಟರ್ ಹತ್ರ ಹೇಳಿದ್ದೀನಿ. ಈ ಸಭೆಯೇ ನನಗೆ ಗೊತ್ತಿಲ್ಲ, ಸೇವಕರು ನಾನು ನೋಡಿಲ್ಲ. ಸರಿ, ನಾನು ಪ್ರಾರ್ಥನೆ ಮಾಡುತ್ತೇನೆ ಅಂತೇಳಿ ಅವತ್ತು ದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲೇ ಇದ್ದೆ. ನಾನು, ದೇವರೇ, ನಿನ್ನ ಚಿತ್ತ ಇಲ್ಲದೆ ನಾನು ಎಲ್ಲಿಗೂ ಹೋಗಬಾರದು, ನಿನ್ನ ಉದ್ದೇಶವಿಲ್ಲದೆ ನಾನು ಎಲ್ಲಿಗೂ ಕಾಲನ್ನು ಇಡುವುದಿಲ್ಲ. ಯಾಕಂದರೆ ನನ್ನ ಸಭೆಯನ್ನು, ಸಭೆ ವಿಶ್ವಾಸಿಗಳು ಎಲ್ಲವನ್ನು ಬಿಟ್ಟು ಬರಬೇಕಂದ್ರೆ ಅದರಲ್ಲಿ ನಾನು ಹೋಗುವಂಥ ಸಭೆಗೆ ನೀನು ಏನು ಹೇಳ್ತೀಯೋ ಅದನ್ನು ಹೇಳಿದರೆ ಮಾತ್ರ ನಾನು ಹೋಗ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಒಂದು ದಿನ ರಾತ್ರಿ ಮಲ್ಕೊಂಡಿದ್ದೆ. ಆತ್ಮದಲ್ಲಿ ಅನ್ಯ ಭಾಷೆಗಳನ್ನ ಮಾತಾಡ್ತಾ ಇದೆ. ಅನ್ಯ ಭಾಷೆಯನ್ನು ಬಿಟ್ಟು ಬೇರೆ ಯಾವುದು ನಾನು ಮಾತಾಡಲಿಲ್ಲ. ಮತ್ತು ಮುಂಜಾನೆ ಎದ್ದು ದೇವರ ಸಮ್ಮುಖದಲ್ಲಿ ಆಲೋಚನೆ ಮಾಡ್ತಾ, ದೇವರೇ, ಯಾಕೆ ಅನ್ಯ ಭಾಷೆಗಳ ಕುರಿತು ನನ್ನ ಜೊತೆಗೆ ಮಾತಾಡ್ತಾ ಇದೆ? ಇಲ್ಲ, ನೀನು ಅಲ್ಲಿಗೆ ಹೋಗು, ನಾನು ಮಾತಾಡ್ತೀನಿ ಅಂದರು. ಅದ ನಂತರ ನಾನು ಈ ಸ್ಥಳಕ್ಕೆ ಬರೋದಕ್ಕೂ ಮುಂಚೆ ನಮ್ಮ ಮಕ್ಕಳ ಹತ್ರ ಮಾತಾಡ್ತಾ ಇದೆ, ನೀವೆಲ್ಲ ಅನ್ಯ ಭಾಷೆಗೆ ಸಿದ್ಧರಾಗ್ರಿ ಅಂತೇಳಿ. ಆಗಲೂ ನನಗೆ ಆತ್ಮನ ಮಾತಾಡ್ತಾ ಇದ್ದ, ಯಾಕೆ ದೇವರು ಈ ಅನ್ಯ ಭಾಷೆ ಕುರಿತು ನೀನು ಪದೇ ಪದೇ ನೀನು ಹೇಳ್ತಾ ಇದ್ದಿ? ಇಲ್ಲ, ಈ ಸಭೆಯ ಮೇಲೆ ನಾನು ಇಟ್ಟಿರುವಂಥ ಉದ್ದೇಶ ಮತ್ತು ನಾನು ಕರೆದಿರುವಂಥ ಆ ಕರುವಿಕೆಯನ್ನು ನಾನು ದೃಢಪಡಿಸುವುದಕ್ಕಾಗಿ ನಾನು ನಿನಗೊಂದು ಮಾತನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ. ಈ ಸಭೆಯ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಈ ಸಭೆಯ ದರ್ಶನ ಬಗ್ಗೆ ದೇವರು ನನಗೆ ಪ್ರಕಟಿಸಿದ್ದಾನೆ. ಈ ಸಭೆಯನ್ನು ಕರ್ತನು ಏನಾಗಿ ಮಾಡಬೇಕೆಂತೇಳಿ ಅಪೇಕ್ಷಿಸುತ್ತಾ ಇದ್ದಾನೆ. ಕಳೆದ ದಿನಗಳಿಂದ ಈ ಸಭೆಯ ಸೇವಕರು ಹೃದಯದಲ್ಲಿ, ದೇವರೇ, ನಮಗೆ ತೃಪ್ತಿ ಇಲ್ಲ, ಇನ್ನೂ ಒಂದು ಮಟ್ಟ ನನಗೆ, ಅಂತ್ಯವನ್ನು ನನಗೆ ಕೊಡು ನನ್ನ ಸಭೆಗೆ ಎಂಬುದಾಗಿ ಇವರು ಪ್ರಾರ್ಥನೆ ಮಾಡುವುದನ್ನು ದೇವರು ನನಗೆ ನೆನಪು ಮಾಡಿದ. ಇದು ನನಗೆ ತೃಪ್ತಿ ಅಲ್ಲ, ಇನ್ನೂ ಒಂದು ಅಂತ್ಯ ನನಗೆ ಬೇಕು, ಇನ್ನೂ ಒಂದು ಸ್ಥಾನ ನನಗೆ ಬೇಕು, ಇದು ನನಗೆ ಸಾಕಾಗುವುದಿಲ್ಲ ಎನ್ನುವಂಥ ತೃಪ್ತಿ ಇಲ್ಲದ ಜೀವಿತದಲ್ಲಿ ಇವರು ಇದ್ದಾರೆ. ಅವ್ರಿಗೆ ನೀನು ಹೇಳು, ನಾನು ನಿನಗೊಂದು ವಾಕ್ಯವನ್ನು ಕೊಡುತ್ತೇನೆ.
ಇವತ್ತು ಕರ್ತನು ಸಾಧಾರಣವಾಗಿ ಇಲ್ಲಿ ನಿಮ್ಮನ್ನು ಇಲ್ಲಿ ಕರೀಲಿಲ್ಲ, ಈ ಸೇವೆಯನ್ನು ಇಲ್ಲಿ ಇಡಲಿಲ್ಲ, ಸೇವಕರನ್ನು ದೇವರು ಇಲ್ಲಿ ಕರೀಲಿಲ್ಲ, ಉದ್ದೇಶದಿಂದಲೂ ಆತನಿಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಕ್ಕದಲ್ಲವ್ರಿಗೆ ಹೇಳ್ರಿ, ದೇವರ ಉದ್ದೇಶದಿಂದಲೇ ಇಲ್ಲಿ ನಾವಿದ್ದೀವಿ. ಪ್ರೈಸ್ ದಿ ಲಾರ್ಡ್. ನಾನು ಎಲ್ಲಿಗೆ ಹೋದರೂ ನನಗೆ ಕೊಡಪಟ್ಟ ಒಂದು ಕರೆವಿಕೆ, ಅವರು ಯಾವುದಕ್ಕಾಗಿ ದೇವರು ಕರೆದಿದ್ದಾನೋ, ದೇವರ ಉದ್ದೇಶ ಏನಿದೆ, ದೇವರ ಚಿತ್ತ ಏನಿದೆ ಅನ್ನೋದು ದೇವರ ಹತ್ರ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ದೇವರು ಹೇಳಿದ್ದಾನೆ, ಈ ಸಭೆಯನ್ನು ಈ ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಾನು ನಡೆಸುವನಾಗಿದ್ದೇನೆ, ಈ ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ ನಡೆಸಿದ್ದೇನೆ. ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 7ನೇ ವಚನವನ್ನು ಯಾರಾದರೂ ಓದುವನ? ಪ್ರೈಸ್ ದಿ ಲಾರ್ಡ್. ನಿನ್ನಲ್ಲಿ ಕೊಡುವವು ನೆಬಯೋತಿನ ಟಗರುಗಳು ನೀನು ಮಾಡುವ ಯಜ್ಞಕ್ಕೆ ಅನುಕೂಲಿಸಿ ನನ್ನ ಯಜ್ಞವೇದಿಯ ಮೇಲೆ ಸಮರ್ಪಕವಾಗಿ ಒಯ್ಯಲ್ಪಡುವ ನನ್ನ ಸುಂದರಾಲಯವನ್ನು ಚಂದಗೊಳಿಸುವೆನು. ನನ್ನ ಸುಂದರ ಆಲಯವನ್ನು ಚಂದಗೊಳಿಸುವೆನು. ಟ್ರಾನ್ಸ್ಲೇಷನ್ ಸ್ವಲ್ಪ ಬೇರೆ ಏನ? ತೆಲುಗು ಇದಾ? ಓಕೆ, ಪ್ರೈಸ್ ದಿ ಲಾರ್ಡ್. മലയാളം ഉണ്ടല്ലോ? ഓക്കെ. കേദാരിലെ ആടുകളൊക്കെയും നിന്റെ അടുക്കൽ ഒന്നിച്ചുകൂടും. നെബയോത്തിലെ മുട്ടാടുകൾ നിനക്ക് ശുശ്രൂഷ ചെയ്യും. അവ പ്രസാദമുള്ള യാഗമായി എൻ്റെ പീഠത്തിന്മേൽ വരും. അങ്ങനെ ഞാൻ എൻ്റെ മഹത്വമുള്ള ആലയത്തെ മഹത്വപ്പെടുത്തും. ಪ್ರೈಸ್ ದಿ ಲಾರ್ಡ್. ಮಹಿಮೆಯುಳ್ಳ ಆಲಯವನ್ನು ಇನ್ನೂ ಮಹಿಮೆ ಉಳ್ಳದಾಗಿ ನಾನು ಮಾರ್ಪಡಿಸ್ತೇನೆ ಅಂತ ಹೇಳಿ. ಹಲ್ಲೆಲೂಯಾ. ದೇವರು ಹೇಳುತ್ತಾ ಇದ್ದಾನೆ, ಈ ಸಭೆಗೆ ಮಹಿಮೆಯುಳ್ಳ ನನ್ನ ಆಲಯವನ್ನು ಇನ್ನೂ ನಾನು ಮಹಿಮೆ ಪಡಿಸಕಿದ್ದೇನೆ. ಕರ್ತನ ವಾಕ್ಯ ಕರಗಳ ತಟ್ಟು ದೇವರಿಗೆ ಸ್ತೋತ್ರ ಮಾಡ್ರಿ. ಮಹಿಮೆಯುಳ್ಳ ನನ್ನ ಆಲಯವನ್ನು ಇನ್ನೂ ನಾನು ಮಹಿಮೆ ಪಡಿಸಕಿದ್ದೇನೆ. ದೇವರು ತನ್ನ ಕರುವಿಕೆಯ ಉದ್ದೇಶವೇನಾಗಿದೆ? ಈ ಸಭೆ ಈಗ ಇರಬೇಕಾಗಿರೋದಲ್ಲ. ಈ ಸಭೆ ಈ ಮಹಿಮೆಗಿಂತ ಇನ್ನೊಂದು ಮಹಿಮೆ ಅಂತ್ಯಕ್ಕೆ ದೇವರು ನಡೆಸುವಂತ ಕಾಲ ಹತ್ತಿರವಿದೆ. ಅದನ್ನು ಈಗಲಿಂದಲೇ ಕರ್ತನು ಪ್ರಾರಂಭಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಲಿಂದಲೇ, ಈ ಮಹಿಮೆಯಿಂದಲೇ ಇನ್ನೊಂದು ಮಹಿಮೆ, ಈ ಆರಾಧನೆಯಿಂದ ಇನ್ನೊಂದು ಆರಾಧನೆ. ಈ ನಾನು ನಂಬುತ್ತೇನೆ, ಈ ಆರಾಧನೆ ಮುಗಿದ ಒಳಗಡೆ ನೂತನ ಅನ್ಯ ಭಾಷೆ ವರಗಳನ್ನು ಕರ್ತನು ಇನ್ನು ಅನೇಕರಿಗೆ ಕೊಡುವಕ್ಕಿದ್ದಾನೆ. ಅನ್ಯ ಭಾಷೆಗಳು ಮಾತಾಡುವವರು ಇನ್ನು ಹೊಸ ಅನ್ಯ ಭಾಷೆಗಳನ್ನು ಮಾತಾಡುವುದಕ್ಕೆ ದೇವರು ಅಂತ ಪ್ರತಿಯೊಬ್ಬನು ತುಂಬಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಹಿಮೆಯಿಂದ ಇನ್ನೊಂದು ಮಹಿಮೆಗೆ. ಪ್ರೈಸ್ ದಿ ಲಾರ್ಡ್. ಕರ್ತನ ಹೇಳುತ್ತಾನೆ, ಸೇವಕರ ಒಂದು ಆಸಕ್ತಿಯು, ಇವರ ಭಯಕ್ಕೆ, ಇವರ ಪ್ರಾರ್ಥನೆ, ಇದನ್ನೆಲ್ಲವನ್ನು ನಾನು ನೋಡಿದ್ದೇನೆ. ನೀನು ಅವ್ರಿಗೆ ಹೋಗಿ ಹೇಳಬೇಕು, ಇದು ಅಲ್ಲದೆ ಇನ್ನೊಂದು ಮಹಿಮೆ ನಾನು ಇಟ್ಟಿದ್ದೇನೆ. ಈ ವರ್ಷ 2026ನೇ ವರ್ಷ, ಈ ಸಭೆಯ ವಾಗ್ದಾನ ನನಗೆ ಗೊತ್ತಿಲ್ಲ, ಆದರೆ ದೇವರು ಹೇಳುತ್ತಾ ಇದ್ದಾನೆ, ಈ ಮಹಿಮೆಗಿಂತ ಇನ್ನೊಂದು ಮಹಿಮೆ ನಾನು ನಡೆಸ್ತೇನೆ. ಸುಂದರವಾಗಿ, ಈ ಸುಂದರವಲ್ಲ, ಇನ್ನೊಂದು ಅತಿ ಸುಂದರವಾಗಿ, ಇನ್ನೂ ಅದ್ಭುತವಾಗಿ ದೇವರು ಈ ಸಭೆಯನ್ನು ನಡೆಸಕ್ಕಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈಗ ನಡೆಸಕ್ಕಿದ್ದಾನಂದರೆ ಅದಕ್ಕೆ ಮಾಡಬೇಕಾದ ಜವಾಬ್ದಾರಿ ಯಾರ ಕೈಲಿದೆ? ನಮ್ಮ ಕೈಯಲ್ಲಿದೆ. ದೇವರು ತಾನು ಮಾಡುವುದಕ್ಕೆ ಸಿದ್ಧನಾಗಿರುವುದಾದರೆ ಅದನ್ನು ನಾವು ಹೊಂದಿಕೊಳ್ಳುವುದಕ್ಕೆ ನಾವು ಕೂಡ ಏನಾಗಿರಬೇಕು? ಸಿದ್ಧರಾಗಬೇಕು. ಕರ್ತನು ತಾನು ಮಾಡಬೇಕಾದ ಕಾರ್ಯಗಳಿಗೆ ನಾವು ಸಿದ್ಧರಾಗೋಣ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯನ್ನು ದೇವರು ಕರೆಯುವಾಗ, ನನ್ನ ವಾಕ್ಯವನ್ನು ಹೆಚ್ಚಾಗಿ ತೆಗೆದುಕೊಳ್ಳಕ್ಕೆ ಸಮಯವಿಲ್ಲ. ಮೋಶೆಯನ್ನು ದೇವರು ಕರೆಯುವಾಗ ಮೋಶೆ ದೇವರ ಒಂದು ಮುಳ್ಳಿನ ಪೊದೆಯ ಒಳಗಡೆ ದೇವರು ಮಾತಾಡುವುದನ್ನು ಕೇಳಿ ಅಲ್ಲಿಗೆ ಬಂದು ದೇವರ ಸ್ವರವನ್ನು ಕೇಳುವಾಗ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಐಗುಪ್ತಕ್ಕೆ ಕಳಿಸುತ್ತೇನೆ, ಅಲ್ಲಿರುವಂಥ ಗುಲಾಮತ್ತಲ್ಲಿರುವಂಥ ನನ್ನ ಜನರನ್ನು ನೀನು ಬಿಡುಗಡೆ ಮಾಡಿ ಕರ್ಕೊಂಡು ಬರಬೇಕು, ನೀನು ಐಗುಪ್ತ ರಾಜನ ಜೊತೆಗೆ ನೀನು ಮಾತಾಡಂತ ಹೇಳುವಾಗ ಅವನು ಭಯಪಡ್ತಾ ಇದ್ದ, ನಾನು ಮಾತಾಡುವುದಿಲ್ಲ. ಬೈಬಲಲ್ಲಿ ನೀವು ಮನೆಗೆ ಹೋಗಿ ಓದಿಕೊಳ್ಳಿ 3ನೇ ಅಧ್ಯಾಯ 1ರಿಂದ ನೋಡೋದಾದರೆ ಆ ಪೂರ್ತಿ ಅಧ್ಯಾಯದಲ್ಲಿ ಹೇಳ್ತದೆ, ನೀನು ಹೋಗು ನಾನು ಕಾರ್ಯ ಮಾಡ್ತೀನಿ, ನೀನು ಹೋಗು ನಾನು ಕಾರ್ಯ ಮಾಡ್ತೀನಿ ಅಂತ ಹೇಳುವಾಗೆಲ್ಲ ಮತ್ತೆ 4ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನನಗೆ ತೊದಲು ಮಾತು ಬರುತ್ತಾ ಇದೆ, ನಾನು ಮಾತಾಡೋಕ್ಕಾಗುವುದಿಲ್ಲ ಅಂತೇಳಿ ಪದೇ ಪದೇ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿರುವುದು ಏನು ಎಂಬುದಾಗಿ ಕೇಳಿದ. ಮೋಶೆ ಕೋಲು ಅದನ್ನು ಕೆಳಗೆ ಹಾಕಿದ ತಕ್ಷಣ ಅದು ಸರ್ಪವಾಗಿ ಬದಲಾಯಿತು.
ಆ ಸರ್ಪದ ಮತ್ತು ಅದನ್ನು ಹಿಡಿ ಎಂಬುದಾಗಿ ಇರುವಾಗ ಮತ್ತೆ ಕೋಲಾಗಿತ್ತು. ದೇವರು ಹೇಳ್ತಾನೆ, ಇದನ್ನು ತೆಗೆದುಕೊಂಡು ಹೋಗು, ಇದರ ಮೂಲಕವಾಗಿ ನಾನು ಸೂಚಕ ಕಾರ್ಯಗಳು ಮಾಡುತ್ತೇನೆ, ಇದರ ಮೂಲಕವಾಗಿ ನನ್ನ ಅದ್ಭುತ ಕಾರ್ಯಗಳು ಮಾಡುತ್ತೇನೆ. 10 ಬಾಧೆಗಳ ನಂತರ ಇಸ್ರಾಯೇಲ್ ಜನರನ್ನು ನೀನು ಅಲ್ಲಿಂದ ಐಗುಪ್ತದಿಂದ ಬಿಡುಗಡೆ ಮಾಡಿಕೊಂಡು ಬರುತ್ತೆ ಎಂಬುದಾಗಿ ಹೇಳುವಾಗ ಮೋಶೆ ಆ ಕೋಲನ್ನು ಹಿಡಿದುಕೊಂಡು ಹೋಗಿ ಇಸ್ರಾಯೇಲ್ ಜನರ ಮುಂದೆ ಮಾತಾಡಿ ಐಗುಪ್ತನ ರಾಜನ ಜೊತೆಗೆ ಮಾತಾಡುವಾಗ ಅವನ ಹೃದಯವು ಕಠಿಣ ಪಡುತ್ತಾ ಇದೆ, ಅವನ ಮನಸ್ಸು ಕಠಿಣವಾಗುತ್ತಾ ಇದೆ. ಆದರೂ ದೇವರು ಬಿಡಲಿಲ್ಲ. 10 ಬಾಧೆಗಳ ನಂತರ ಇಸ್ರಾಯೇಲ್ ಜನರನ್ನು ಮೋಶೆ ಕರ್ಕೊಂಡು ಬರುವಾಗ ಅಲ್ಲಿ ಒಂದು ಕೆಂಪು ಸಮುದ್ರ ಹತ್ರ ನಿಂತಿದ್ದಾರೆ. ಕೆಂಪು ಸಮುದ್ರ ಹತ್ರ ನಿಂತುಕೊಂಡಿರುವಾಗ ದೇವರು ಹೇಳ್ತಾನೆ, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ಚಾಚು. ಬೈಬಲ್ ಹೇಳುತ್ತಾ ಇದೆ, ಸುಂದರವಾಗಿ ಆ ಕೆಂಪು ಸಮುದ್ರವು ವಿಭಾಗವಾಯಿತು. ಇಸ್ರಾಯೇಲ್ ಜನರು ನಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಬಂದ ನಂತರ ಬೈಬಲ್ ಹೇಳ್ತಾ ಇದೆ, ಅವರೆಲ್ಲರೂ ಕರ್ತನನ್ನು ಕೊಂಡಾಡಿ ಕರ್ತನನ್ನು ಮಹಿಮೆ ಪಡಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷಗಳು ಇದುವರೆಗೆ ನಡೆದಿರುವಂಥ ಘಟನೆ, ಮೋಶೆ ಮೂಲಕವಾಗಿ ದೇವರು ಕೈಯಲ್ಲಿ ಕೋಲನ್ನು ಕೊಟ್ಟು ಆ ಕೋಲು ಮೂಲಕವಾಗಿ ತನ್ನ ಮಹಿಮೆಯ ಕಾರ್ಯಗಳನ್ನು ಮಾಡಿದನು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಮೋಶೆ ಮಾಡಿದ ನಂತರ, ಮೋಶೆ ತನ್ನ ಸೇವೆಯ ಮುಗಿಸಿದ ನಂತರ ಬೈಬಲ್ ಹೇಳ್ತಾ ಇದೆ, ಆದ ನಂತರ ಯೋಶುವನು ಬರುತ್ತಾ ಇದ್ದಾನೆ. ಈಗ ಮೋಶೆನ ಕೋಲು ಇಲ್ಲ, ಮೋಶೆ ಅಲ್ಲಿ ಇಲ್ಲ. ಆದರೆ ಯೆಹೋಶುವಲ್ಲಿ ಹೇಳ್ತಾ ಇದೆ, ಯೆಹೋಶುವನು ಯೋರ್ದಾನ್ ನದಿ ಹತ್ರ ಇರುವಾಗ ಅವನ ಹತ್ರ ಏನಿಲ್ಲ, ಕೋಳಿ ಇಲ್ಲ. ದೇವರು ಹೇಳ್ತಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಇಷ್ಟು ವರ್ಷದ ಸೇವೆ ದೇವರು ಅದ್ಭುತವಾಗಿ ನಡೆಸಿದನು. ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದನು, ಆಶ್ಚರ್ಯವಾಗಿ ನಡೆಸಿದನು. ಆದರೆ ಇನ್ನು ಮುಂದೆ ಕೋಲಿನಿಂದ ಅಲ್ಲ, ಕೈಯಲ್ಲಿರುವಂಥ ಕೋಲಿನಿಂದ ಅದ್ಭುತವಲ್ಲ. ಬೈಬಲ್ ಹೇಳುತ್ತೆ, ಯೆಹೋಶುವನು ತನ್ನ ಯಾಜಕರನ್ನು ಅಲ್ಲಿ ಒಂದು ಯೋರ್ದಾನ್ ನದಿಯ ಬಳಿಗೆ ನಿಲ್ಲಿಸುವಾಗ ಅವರ ಕಾಲು ಹೆಜ್ಜೆ ಪಟ್ಟು ಹರಿಯುವಂಥ ನೀರು ನಿಂತು ಹೋಯಿತು. ಆಮೆನ್, ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದೆ ಬರುವಂಥ ಸೇವೆ ಕೈಯಲ್ಲಿ ಏನಿಲ್ಲ, ನಾನು ಹೇಳುತ್ತೇನೆ, ನಿಮ್ಮ ಒಳಗಡೆ ಒಬ್ಬನಿದ್ದಾನೆ. ಕೈಯಲ್ಲಿ ಕೋಲು ಇಲ್ಲ, ಅದ್ಭುತ ಕಾರ್ಯಗಳನ್ನು ಎಲ್ಲಿ ಮಾಡುತ್ತಾರೆ ಎಂಬುದು ಅವಶ್ಯಕತೆ ಇಲ್ಲ. ಬೈಬಲ್ ಹೇಳ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನಿರುವಾಗ ದೇವರು ಹೇಳ್ತಾ ಇದ್ದಾನೆ, ಮೋಶೆ ಜೊತೆಯಲ್ಲಿ ಇದ್ದ ದೇವರು ನಾನು ನಿನ್ನ ಸಂಗಡ ಇದ್ದೇನೆ. ಯಾಜಕರು ಎಲ್ಲರೂ ತಮ್ಮ ಕಾಲನ್ನು ಆ ಯೋರ್ದಾನ್ ನದಿಯಲ್ಲಿ ಇಡುವಾಗ ಅಲ್ಲಿ ಕೋಳಿ ಇಲ್ಲ ರೀ, ಅಲ್ಲಿ ಏನಿದೆ? ಯಾಕೆ? ಅವರು ಹೊತ್ತುಕೊಂಡಿರುವಂಥದ್ದು ದೇವರ ವಾಕ್ಯ. ಬೈಬಲಲ್ಲಿ ಅದಕ್ಕೆ ಮುಂಚೆ ಒಂದು ವಚನ ಇದೆ, ಮೋಶೆ ಸಾಯುವುದಕ್ಕೆ ಮುಂಚೆ ಯೆಹೋಶುವನ ಮೇಲೆ ತನ್ನ ಹಸ್ತವನ್ನು ಇಟ್ಟುವಾಗ ದೇವರ ಜ್ಞಾನ ಎಂಬ ಆತ್ಮನಿಂದ ತುಂಬಿಸಲ್ಪಟ್ಟನು ಎಂಬುದಾಗಿ ಹೇಳ್ತಾ ಇದೆ. ಈ ಎರಡನೇ ಒಂದು ಅದ್ಭುತ ಕಾರ್ಯಗಳು, ಇದುವರೆಗೆ ನಡೆದಿರುವಂಥ ಅದ್ಭುತಕ್ಕಿಂತ ಯೆಹೋಶುವನ ಮೂಲಕವಾಗಿ ಮಾಡುವಂಥ ಅದ್ಭುತ ಕಾರ್ಯಗಳು ನೋಡಿದರೆ, ದೇವರು ಯೆಹೋಶುವನ ಒಳಗಡೆ ಇದ್ದು, ಯಾಜಕರ ಒಳಗಡೆ ಇದ್ದು ದೇವರು ಮಾಡಿದ ಅದ್ಭುತಗಳನ್ನು ನಾವು ನೋಡುವಾಗ ಅದೇ ಅದ್ಭುತಗಳನ್ನು ಈ ಸಭೆಯ ಒಳಗೆ ಇದ್ದು, ನಿಮ್ಮ ಒಳಗೆ ಇದ್ದು ಈ ವರ್ಷಗಳಲ್ಲಿ ಆತನು ಪ್ರಾರಂಭ ಮಾಡುವನಾಗಿದ್ದಾನೆ. ಈ ವರ್ಷಗಳಲ್ಲಿ ಅದೇ ದೇವರು ನಿಮ್ಮ ಒಳಗಡೆ ಇದ್ದು ನಿಮ್ಮ ಮೂಲಕವಾಗಿ ಆತನು ಮಾಡಕ್ಕಿದ್ದಾನೆ. ಅದಕ್ಕೆ ದೇವರು ಹೇಳಿದ್ದಾನೆ, ನಾನು ಮಹಿಮೆಯಿಂದ ಇನ್ನೊಂದು ಮಹಿಮೆಯನ್ನು ನಾನು ನಡೆಸುತ್ತೇನೆ. ಸುಂದರವಾದ ಈ ಆಲಯವನ್ನು ಇನ್ನು ಅತೀ ಸುಂದರವಾದ ಆಲಯವಾಗಿ ನಾನು ಮಾರ್ಪಡಿಸಿದ್ದೇನೆ. ಅದು ಯಾವಾಗ ಸಾಧ್ಯ ಅಂದರೆ, ದೇವರ ವಾಕ್ಯವನ್ನು ಯಾರು ಒತ್ತುಕೊಂಡಿದ್ದಾರೋ, ದೇವರ ವಾಕ್ಯ ಸೇವಕರ ಜೊತೆ ಯಾರು ನಿಂತುಕೊಂಡಿದ್ದಾರೋ ಅವರ ಮೂಲಕವಾಗಿ ಯೆಹೋಶುವನ ಹಾಗೆ ದೇವರನ್ನು ಉಪಯೋಗಿಸುವನಾಗಿದ್ದಾನೆ. ಹಲ್ಲೆಲೂಯ. ಮೋಶೆನ ಸೇವೆ ನೋಡಿದ್ದೀವಿ, ಆದರೆ ಇನ್ನು ಮುಂದೆ ಯೆಹೋಶುವನ ಸೇವೆ ನೋಡಕ್ಕಿದ್ದೀವಿ. ಯೆಹೋಶುವನ ಸೇವೆ ಉತ್ತಮವಾದದ್ದು. ಯೆಹೋಶುವನ ಸೇವೆಯು ಅವನ ಜೊತೆ ಇದ್ದು ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಅದ್ಭುತ ಸೇವಕನಾಗಿ ದೇವರು ಉಪಯೋಗಿಸಿದ ಹಾಗೆ ಮೋಶೆ ನಡೆಸಿದನು. ಯೆಹೋಶುವನು ಕಾನಾನ್ ದೇಶದ ಒಳಗೆ ಹೋದನು. ವಾಗ್ದಾನಗಳನ್ನು ನೆರವೇರಿಸುವಂಥ ದೇವರು, ವಾಗ್ದಾನಗಳನ್ನು ನಿಮಗೆ ಕೊಡುವಂಥ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ನಂಬ್ತೀರಿ? ಈ ವರ್ಷ ದೊಡ್ಡ ಆಶೀರ್ವಾದ ದೇವರು ನಮಗಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಹೀಗೆ ಹೇಳ್ತಾ ಇದೆ, ಅದು ಯೆಶಾಯ
10ನೇ ಅಧ್ಯಾಯ 27ನೇ ವಚನ. ಇದೆಲ್ಲ ಹೇಗೆ ಸಾಧ್ಯವು? ಇದೆಲ್ಲ ದೇವರು ಹೇಗೆ ಮಾಡುತ್ತಾನೆ? ಐಗುಪ್ತದಿಂದ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡುವುದಕ್ಕೆ ಮೋಶೆಗೆ ಕೋಲು ಅವಶ್ಯಕತೆವಾಗಿತ್ತು. ಆದರೆ ಈ ದಿನಗಳಲ್ಲಿ ಜನರನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ನಿನಗೆ ಏನನ್ನು ಕೊಡ್ತಾನೆ? 27ನೇ ವಚನ, 10ನೇ ಅಧ್ಯಾಯ 27ನೇ ವಚನ. ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಪ್ರೈಸ್ ದಿ ಲಾರ್ಡ್. ನೀವು ಪುಷ್ಟರಾದ ಕಾರಣ ಅಂತ ಹೇಳ್ತಾ ಇದೆ. ಇನ್ನೊಂದು ವಾಕ್ಯ ಹೀಗೆ ಹೇಳ್ತಾ ಇದೆ, ದೇವರ ಅಭಿಷೇಕವು ನಿಮ್ಮಲ್ಲಿ ಬರುವಾಗ ಅಭಿಷೇಕವು ನುಗಗಳನ್ನು ಮುರಿಯುವಂಥದ್ದಾಗಿದೆ. ಅಭಿಷೇಕವು ನುಗವನ್ನು ಮುರಿಯುವಂಥದ್ದಾಗಿದೆ. ಯಾವುದು ನಮ್ಮ ಬಂಧನವನ್ನು ಮುರಿಯುವಂಥದ್ದು, ಯಾವುದು ನಮ್ಮ ಸಮಸ್ಯೆಗಳನ್ನು ಮುರಿಯುವಂಥದ್ದು, ಯಾವುದು ನಮ್ಮ ಕಷ್ಟಗಳನ್ನು ಮುರಿಯುವಂಥದ್ದು, ಯಾವುದು ನಮ್ಮ ಜೀವಿತದಲ್ಲಿ ಹೋರಾಟಗಳನ್ನು ಜಯಿಸುವಂಥದ್ದು, ಯಾವುದು ನಮ್ಮ ಜೀವಿತವನ್ನು ಇಕ್ಕಟ್ಟಲಿಂದ ಬಿಡುಗಡೆ ಮಾಡುವಂಥದ್ದು ಯಾವುದಂದರೆ ನನ್ನ ಅಭಿಷೇಕವೇ ಇದನ್ನೆಲ್ಲವನ್ನು ಮಾಡುವಂಥದ್ದಾಗಿದೆ. ದೇವರು ಹೇಳಿದ ಹಳೆಯ ಒಂದು ಮುಂದೆ ಹೇಳಲ್ಪಟ್ಟಿರುವಂಥ ಯೆಶಾಯ 60ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂಥ ವಚನ ಸಭೆಗೆ ಆದ ಈ ವಚನ ಸೇವಕರ ಒಂದು ಕರಿವಿಕೆ ಅಂತ ಹೇಳಿದ. ದೇವರು ನಿಮಗೆ ಕೊಟ್ಟಿರುವಂಥ ಅಭಿಷೇಕ, ದೇವರು ನಿಮ್ಮನ್ನು ಸೇವೆಗೆ ಕರೆಯುವಾಗ ಆ ಅಭಿಷೇಕದಿಂದಲೇ ನುಗಗಳನ್ನು ಮುರಿಯುವಂಥ ಸಾಮರ್ಥ್ಯವನ್ನು ದೇವರು ನಿಮ್ಮ ಒಳಗಡೆ ಕೊಟ್ಟಿದ್ದಾನೆ. ಈ ವರ್ಷಗಳಿಂದ ದೇವರು ನುಗಗಳನ್ನು ಮುರಿಯುವಂಥ ಅಭಿಷೇಕವು ಸಭೆ ಕೊಡಕ್ಕಿದ್ದಾನೆ. ನುಗಗಳನ್ನು ಮುರಿಯುವಂಥ ಅಭಿಷೇಕವು, ಅನ್ಯ ಭಾಷೆಗಳ ವರಗಳೊಂದಿಗೆ ಮಾತಾಡುವಾಗೆಲ್ಲ ನುಗಗಳನ್ನು ಮುರಿಯುವಂಥ ಅಭಿಷೇಕವನ್ನು ದೇವರು ಕೊಡಕ್ಕಿದ್ದಾನೆ. ಯಾರ ಒಳಗಡೆ ಅನ್ಯ ಭಾಷೆಗಳು ಮಾತಾಡ್ತಾ ಇದ್ದರು ಅವರ ಜೀವಿತದಲ್ಲಿರುವಂಥ ನುಗಗಳನ್ನು ಕರ್ತನು ಮುರಿಯುವಂತನಾಗಿದ್ದಾನೆ. ಐಗುಪ್ತದಿಂದ ಇಸ್ರಾಯೇಲ್ ಜನರು ಹೊರಗೆ ತಂದ ದೇವರು, ಐಗುಪ್ತದಿಂದ ಇಸ್ರಾಯೇಲ್ ಜನರು ಹೊರಗೆ ತಂದ ದೇವರು ಈಗ ನಿನ್ನ ಒಳಗಡೆ ವಾಸ ಮಾಡಿರುವ ಕಾರಣ ತನ್ನ ಅಭಿಷೇಕದಿಂದ ನಿನ್ನ ನುಗಗಳನ್ನು ಮುರಿಯುವಂಥವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಅಭಿಷೇಕದಿಂದ ನುಗಗಳನ್ನು ಮುರಿಯುವಂಥ ಕಾಲದಲ್ಲಿ ಇದ್ದೀವಿ. ಈ ಕಾಲವು ಅಭಿಷೇಕದ ಆತ್ಮನ ಬಲದ ಕಾರ್ಯವಿದೆ. ಈ ದಿನಗಳಲ್ಲಿ ಅಭಿಷೇಕದಿಂದಲೇ ಕರ್ತನು ಬಲವನ್ನು ಪಡಿಸುವನಾಗಿದ್ದಾನೆ. ದಾವೀದನ ಜೀವಿತದಲ್ಲಿ ಅವನು ಕರೆಯುವಾಗ ಚಿಕ್ಕವನಾಗಿದ್ದನು. ದೇವರು ಅವನು ಕರೆದು ಯಾವಾಗ ಅಭಿಷೇಕ ಮಾಡಿದನು ಆ ದಿನದಿಂದ ದೇವರು ಅನೇಕ ವೈರಿಗಳನ್ನು ಸೋಲಿಸುವಂತೆ, ಸಿಂಹಗಳನ್ನು ಸೀಲಿಸುವಂತೆ, ಕರಡೆಗಳನ್ನು ಕೊಲ್ಲುವಂತೆ ಗೋಲಿಯಾತನ ಮುಂದೆ ನಿಂತುಕೊಂಡು ಸವಾಲಾಕಿದನು. ಯಾಕೆಂದರೆ ಅವನು ಸೃಷ್ಟಿಕರ್ತನಾದ ದೇವರನ್ನು ನಿಂದಿಸಿದ ಕಾರಣ ಅಭಿಷೇಕ ಅವನ ಒಳಗೆದು ಉರಿಯುವಾಗ ಆ ಗೋಲಿಯಾತನನ್ನು ಮುರಿದಾಕಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅಭಿಷೇಕವು ಇವತ್ತು ಕರ್ತನು ಅನೇಕರಿಗೆ ತುಂಬಿಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರ ಒಳಗಡೆ ನುಗ ಇದೆ ಗೊತ್ತಿಲ್ಲ, ಆದರೆ ನಾನು ಹೇಳ್ತೇನೆ, ನುಗ ದೊಡ್ಡದಲ್ಲ, ಅಭಿಷೇಕ ದೊಡ್ಡದು. ಎಷ್ಟು ಜನ ಒಪ್ಪಿಕೊಳ್ತೀರಿ? ನನಗಿರುವಂಥ ಕಷ್ಟ ದೊಡ್ಡದಂತೆ ನೀನು ಹೇಳ್ತಾ ಇದೀಯಾ? ಇಲ್ಲ, ನಿನ್ನ ಒಳಗಿರುವಂಥ ಅಭಿಷೇಕ ದೊಡ್ಡದು. ನಿನ್ನ ಪರಿಸ್ಥಿತಿ, ನನ್ನ ಸಮಸ್ಯೆ ದೊಡ್ಡದಂತ ಹೇಳ್ತೀಯಾ? ಇಲ್ಲ, ನಿನ್ನ ಒಳಗಿರುವಂಥ ಅಭಿಷೇಕ ದೊಡ್ಡದು. ಅದನ್ನು ಮರೆಯುವಂಥ ಸೈತಾನನಿಗೆ ಅನೇಕ ಕಷ್ಟಗಳನ್ನ ತಂದು ಹಾಕ್ತಾನೆ. ಆದರೆ ನೀನು ಹೇಳು, ನೀನು ಯಾರನಿಂದ ನಿಂತುಕೊಂಡಿದ್ದಿ? ಮನುಷ್ಯರ ಬಲದಿಂದಲ್ಲ, ದೇವರ ಬಲದಿಂದ. ಈ ದೇವರ ಬಲವು ನಿನ್ನನ್ನು ನಿಲ್ಲಿಸುವಂತೆ ಮಾಡಿದೆ. ಈ ದೇವರ ಬಲದಿಂದಲೇ ನೀನು ಎಲ್ಲವನ್ನೂ ಜಯಿಸುವುದಕ್ಕೆ ಸಾಧ್ಯ. ಅದಕ್ಕಾಗಿಯೇ ಕರ್ತನು ತನ್ನನ್ನು ಅಭಿಷೇಕದಿಂದ ನಮ್ಮನ್ನು ತುಂಬಿಸುತ್ತಾನೆ. ಅನ್ಯ ಭಾಷೆಗಳನ್ನು ಯಾಕೆ ದೇವರು ನನಗೆ ಈ ಪ್ರಕಟಣೆ ಹೇಳಿದನೆಂದರೆ, ಅನ್ಯ ಭಾಷೆಗಳನ್ನು ಮಾತಾಡುವಾಗೆಲ್ಲ ಬಂಧನಗಳು ಮುರಿಯುವಂಥದ್ದಾಗಿದೆ. ಅನ್ಯ ಭಾಷೆಗಳು ಮಾತಾಡುವಾಗೆಲ್ಲ ನಿನ್ನ ಮೇಲೆ ಹಾಕಿರುವಂಥ ನುಗಗಳನ್ನು ದೇವರು ಮುರಿದಾಕುವನಾಗಿದ್ದಾನೆ. ನಿನಗೆ ಯಾವ ಪರಿಸ್ಥಿತಿ ಇದೆಯೋ, ಯಾವ ಕಾರ್ಯಗಳಿದೆಯೋ ಅದರಿಂದ ದೇವರು ಜಯವನ್ನು ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಹೋದರಿಯ ಜೀವಿತದಲ್ಲಿ ಅನೇಕವಾದ ದುಃಖವು, ಭಾರವು, ನಾನು ಹೇಗೆ ಹೊರಗೆ ಬರಬೇಕು, ಇದರಿಂದ ನಾನು ಹೇಗೆ ಹೊರಗೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾನು ಹೇಳ್ತೇನೆ, ಇವತ್ತು ಇಲ್ಲಿಂದ ಹೋಗುವಾಗ ಆ ನುಗವನ್ನು ದೇವರು ಮುರಿತಾನೆ. ಪ್ರೈಸ್ ದಿ ಲಾರ್ಡ್. ಸಿಸ್ಟರ್ ಮೇಸರು ಏನೇ ಇದೆ, ಹಿಂದೆ ಇದ್ದಾರೆ, ನೀವೇ ಓಕೆ. ವೈಟ್ ಲಲಿತಮ್ಮ, ಅವರ ಮೇಲೆ ಅನೇಕ ವಿಧವಾದ ನುಗ, ಭಾರವು, ಯಾವುದು ಮಾಡೋಕ್ಕಾಗದಂತೆ ಅವರ ದುಃಖದ ಪರಿಸ್ಥಿತಿಯಲ್ಲಿ ಮುಂದೆ ಹೋಗೋಕ್ಕಾಗದ ಅನೇಕ ಇಕ್ಕಟ್ಟುಗಳು ಅವ್ರನ್ನ ಸುತ್ತಟ್ಟಿದೆ. ನಾನು ಹೇಳ್ತೇನೆ, ಇವತ್ತು
ದೇವರ ಅಭಿಷೇಕ ನಿಮ್ಮ ಮೇಲೆ ಬಂದರೆ ಆ ನುಗಗಳನ್ನು ದೇವರು ಮುರಿಯುವಂತನಾಗಿದ್ದಾನೆ. ಆ ನುಗಗಳನ್ನು ದೇವರು ಮುರಿಯುವಂಥವನಾಗಿದ್ದಾನೆ. ಆ ನುಗಗಳಿಂದ ಕರ್ತ ನಿಮ್ಮನ್ನು ಬಿಡುಗಡೆ ಮಾಡುವನಾಗಿದ್ದಾನೆ. ಇದು ಹೇಗೆ ಸಾಧ್ಯ ಅಂದರೆ ದೇವರ ಅಭಿಷೇಕದಿಂದಲೇ. ದೇವರ ಅಭಿಷೇಕದಿಂದಲೇ ಅದನ್ನು ಮುರಿಯುವುದಕ್ಕೆ ಸಾಧ್ಯ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇಲ್ಲಿ ದೇವರ ಆತ್ಮನ ಇದ್ದಾನೆ. ಎಷ್ಟು ಜನ ನಂಬ್ತಾ ಇದ್ದಾರೆ? ದೇವರ ಆತ್ಮನ ಇಲ್ಲಿದ್ದಾನೆ, ಇಲ್ಲಿ ಸಂಚರಿಸುತ್ತಾ ಇದ್ದಾನೆ. ಅನೇಕರ ಹೃದಯಗಳಲ್ಲಿ ಆಲ್ರೆಡಿ ಪವಿತ್ರಾತ್ಮನ ಒಂದು ಬೆಂಕಿಯು ಅಲ್ಲಿದೆ, ಸುತ್ತುತ್ತಾ ಇದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮೌನವಾಗಿರಬೇಡ್ರಿ. ವಾಕ್ಯಗಳು ಕೇಳುವಾಗ ನಿಮ್ಮ ಒಳಗಡೆ ಅನ್ಯ ಭಾಷೆಗಳು ಮಾತಾಡ್ತಾ ಇರ್ರಿ. ದೇವರು ಇವತ್ತು ನಿಮ್ಮ ಒಳಗಡೆ ಒಂದು ಬೆಂಕಿಯ ಉರಿಯನ್ನು, ವಿಶೇಷವಾಗಿ ಭಾಷಮ್ಮ ಒಳಗಡೆ ಪ್ರಾರಂಭದಲ್ಲಿ ಈ ಅಭಿಷೇಕದಿಂದಲೇ ಸೇವೆಗೆ ಕರೆಯಲ್ಪಟ್ಟಿದ್ದಾರೆ. ಈ ಅಭಿಷೇಕದಿಂದಲೇ ದೇವರು ಅವರನ್ನು ಕರೆದಿದ್ದನು. ಯಾವಾಗ ಅವರ ಅಭಿಷೇಕ ಹೊಂದಿಕೊಂಡರೋ ಅವತ್ತು ದೇವರು ಅವನು ಸೇವೆಗೆ ಕರೆದ. ಆ ಅಭಿಷೇಕದಿಂದಲೇ ಈ ಕುಟುಂಬಕ್ಕೆ ವಿರೋಧವಾಗಿ ಗೋಲಿಯಾತನಂತೆ ಒಂದು ಸೈತಾನ ಕಾರ್ಯಗಳು ಸೇವೆಗೆ ವಿರೋಧವಾಗಿ ಎದ್ದು ನಿಂತದು. ಆದರೆ ನೀವು ಮಾತಾಡುವಂಥ ಅಭಿಷೇಕದಿಂದಲೇ ಅದು ಹತ್ತಿರ ಬರದಂತೆ ದೇವರು ನಿಮ್ಮನ್ನು ಕಾಯ್ತಾ ಇದ್ದಾನೆ. ಈ ಸೇವೆಗೆ ವಿರೋಧವಾಗಿ ಅನೇಕ ವೈರಿಗಳು ಎದ್ದರು. ಆದರೆ ಅನೇಕರಿಗೆ ಇದು ಗೊತ್ತಿಲ್ಲ. ಸೇವಕರ ಒಳಗಡೆ ಮಾತ್ರ ಅದು ಗೊತ್ತು. ದೇವರು ಹೇಳುತ್ತಾನೆ, ಅದು ಬರದಂತೆ ತಡೆ ಮಾಡಿದ್ದು ದೇವರು ಕೊಟ್ಟಿರುವಂಥ ಅಭಿಷೇಕದಿಂದಲೇ. ಆ ಅಭಿಷೇಕದಿಂದಲೇ ಈಗ ಅವನು ನಿಮ್ಮನ್ನು ಮುಟ್ಟುತ್ತಾ ಇಲ್ಲ. ಅವನು ಬರುವ ಥರ ಕಾಣಿಸ್ತಾ ಇದೆ, ಆದರೆ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಯಾಕೆಂದರೆ ಕರ್ತನ ಅಭಿಷೇಕದ ಬೆಂಕಿಯು ನಿಮ್ಮ ಮೇಲೆ ಇರುವ ಕಾರಣ, ಕರ್ತನ ಅಭಿಷೇಕ ನಿಮ್ಮ ಮೇಲೆ ಇರುವ ಕಾರಣ ಅವನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರು ಇವತ್ತೊಂದು ಉನ್ನತ ಸ್ಥಾನವನ್ನು ದೇವರು ಪ್ರಾರಂಭಿಸ್ತಾನೆ. ಒಂದು ಆತ್ಮೀಯದಲ್ಲಿ ಒಂದು ಉನ್ನತೆ, ಆತ್ಮೀಯ ಕಾರ್ಯಗಳಲ್ಲಿ, ಅನ್ಯ ಭಾಷೆಗಳಲ್ಲಿ ದೇವರು ಇನ್ನೂ ಒಂದು ಸ್ಥಾನವನ್ನು ಕೊಡಕ್ಕಿದ್ದಾನೆ. ಮಗಳು ಇಲ್ಲಿದ್ದಾರೆ, ಪ್ರೈಸ್ ದಿ ಲಾರ್ಡ್. ಮಗಳಿಗೆ ಒಂದು ಇನ್ನೂ ನೂತನ ಒಂದು ಅನ್ಯ ಭಾಷೆ ವರವನ್ನು ದೇವರು ಕೊಡಕ್ಕಿದ್ದಾನೆ. ಮಗಳಲ್ಲಿ ನಾನು ಹೇಗೆ ಆದರೂ ದೇವರಿಗಾಗಿ ಜೀವಿಸಬೇಕು. ಅನೇಕರು ಕಂಡು ನನ್ನ ಆಶ್ಚರ್ಯಪಡುವಂತೆ ನೀವು ಮಗಳು ನೋಡಿ ಸಂತೋಷವಾಗಿ ಇಲ್ಲಿ ನೋಡುತ್ತೀರಿ, ಆದರೆ ಅಂತರದಲ್ಲಿ ಕಣ್ಣೀರು ಸುರಿಸುವುದು ನೀವು ನೋಡಲಿಲ್ಲ. ಕರ್ತನು ನೋಡ್ತಾ ಇದ್ದಾನೆ. ಅಂತರದಲ್ಲಿ ಮಗಳು ಕಣ್ಣೀರು ಸುರಿಸುವುದನ್ನು ಕರ್ತನು ನೋಡ್ತಾ ಇದ್ದಾನೆ. ದೇವರೇ, ನಿನಗಾಗಿ ನಾನು ಜೀವಿಸಬೇಕು, ನಿನಗಾಗಿ ನಾನು ಸೇವೆ ಮಾಡಬೇಕು, ನಿನಗಾಗಿ ನಾನು ಎದ್ದೇಳಬೇಕೆ ಅಂತೇಳಿ ಕಣ್ಣೀರು ಸುರಿಸಿದನು ಕರ್ತನು ನೋಡಿ ಹೇಳ್ತಾನೆ, ಮಗಳೇ, ನಿನ್ನ ಮೇಲಿರುವಂಥ ಅಭಿಷೇಕ ಸಾಧಾರಣವಾದದಲ್ಲ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗಾಗಿ ಆರಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕಳೆದ ದಿನಗಳಿಂದ ಈ ಕುಟುಂಬಕ್ಕೆ ವಿರೋಧವಾಗಿ ಅನೇಕ ಕಾರ್ಯಗಳು ಎದ್ದು ಬಂದಿದ್ದನ್ನು ದೇವರ ಆತ್ಮನ ತೋರಿಸ್ತಾ ಇದ್ದಾನೆ. ಆದರೆ ಅದು ಯಾವುದು ಈ ಸಭೆಯನ್ನು ಏನು ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಕರ್ತನು ಈ ಸಭೆಯ ಜೊತೆ ಇದ್ದಾನೆ. ಕರ್ತನು ಈ ಸಭೆಯ ಜೊತೆ ಇದ್ದಾನೆ. ಇನ್ನು ಕರ್ತನು ಅನೇಕ ಕಾರ್ಯಗಳು ಮಾಡುವುದಕ್ಕಾಗಿ ದೇವರು ತನ್ನ ಪ್ರಕಟಿಸುವಂಥ ಕಾರ್ಯಗಳನ್ನು ಇನ್ನೂ ಈ ಜನರು ಕಾಣುವಂತೆ ಹೊರಗಿರುವಂಥ ಸೈತಾನನು ಈಗ ನೀವು ನೋಡುತ್ತೀರಲ್ಲ, ನಿಮಗೆ ಸಭೆಗೆ ವಿರೋಧವಾಗಿ ಅವನು ಆಲ್ರೆಡಿ ಬಿದ್ದು ಹೋದಾನೆ. ಎಷ್ಟು ಜನ ಹೇಳಿದ್ರಿ ಬಿದ್ದು ಹೋದ ಅವನು? ಕಾರಣ ಏನು ಗೊತ್ತಾ? ಕರ್ತನ ಅಭಿಷೇಕ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನ ಅಭಿಷೇಕವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ನೋಡಿಲ್ಲ, ನಾನು ಯಾವಾಗ ಈ ಸಭೆಗೆ ಬರಬೇಕಂತೇಳಿದೆ ಆಲೋಚನೆ ಮಾಡಿದನೋ, ನನ್ನ ಕನಸಿನಲ್ಲಿಯೂ ಅನ್ಯ ಭಾಷೆ ಮಾತಾಡ್ತಾ ಇದೆ. ನನಗೆ ಅರ್ಥ ಆಗಲಿಲ್ಲ, ಏನು ದೇವರೇ? ಇಲ್ಲ, ಈ ಅಭಿಷೇಕದಿಂದಲೇ ಆ ಸಭೆ ನಿಂತಿದೆ ಇದುವರೆಗೂ. ಈ ಅಭಿಷೇಕದಿಂದಲೇ ಆ ಸಭೆ ಉಳಿತಾ ಇದೆ. ಈ ಅಭಿಷೇಕ ಇಲ್ಲದಿದ್ದರೆ ಆ ಸಭೆ ಇವತ್ತು ಇರಲಿಲ್ಲ. ಆದರೆ ಈ ಸಭೆ ಬೇರೊಬ್ಬರು ತಡೆಗಳಿಂದ ಒಡೆದಾಕಲ್ಪಡಬೇಕಾಗಿತ್ತು. ನಾನು ನಿಲ್ಲಿಸಿದ್ದು ಆತ್ಮನ ಬಲದಿಂದಲೇ. ಆತ್ಮನ ಬಲದಿಂದಲೇ ನಾನು ನಿಲ್ಲಿಸುತ್ತಾ ಇದ್ದೇನೆ. ದೇವರ ಆತ್ಮನ ಬಲದಿಂದಲೇ ನಿಂತಿದೆ. ಇವತ್ತು ಕರ್ತನ ಹೇಳ್ತಾನೆ, ಇಲ್ಲಿ ಕೂತುಕೊಂಡಿರುವಂಥ ಸಭೆಯೇ, ನಿಮ್ಮೆಲ್ಲರಿಗೂ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ನೀವು ಈ ಸ್ಥಿತಿಯಿಂದ ಆತ್ಮದಲ್ಲಿ ಇನ್ನೂ ಒಂದು ಉನ್ನತ ಸ್ಥಾನದವನ್ನು ದೇವರು ನಡೆಸಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಬಂದಿರುವಂಥ ಉದ್ದೇಶ, ದೇವರು ನನಗೆ ಏನು ಹೇಳು ಅಂತ ಹೇಳಿದಾನೋ ಅದನ್ನು ನಾನು ಹೇಳ್ತಾ ಇದ್ದೇನೆ.
ಕರ್ತನು ಇನ್ನು ಮುಂದೆ ಈ ಸಭೆಯನ್ನು ಹೀಗೆ ಮಾಡೋದಕ್ಕೆ ಬಯಸುತ್ತಾ ಇಲ್ಲ, ಹೀಗೆ ಇರುವುದಕ್ಕೆ ಆತನ ಇಷ್ಟಪಡ್ತಾ ಇಲ್ಲ. ಇನ್ನು ಜೀವಿತವನ್ನು, ನಿನ್ನ ಕುಟುಂಬ ಕಾರ್ಯಗಳನ್ನು ಕುರಿತು ಯೋಚನೆ ಮಾಡಬೇಡ, ನಿನಗಿರುವಂಥ ಕಷ್ಟಗಳನ್ನ ಕುರಿತು ಯೋಚನೆ ಮಾಡಬೇಡ, ನಿನಗಿರುವಂಥ ಪರಿಸ್ಥಿತಿನ ಕುರಿತು ಯೋಚನೆ ಮಾಡಬೇಡ. ನಿನ್ನ ಒಳಗಿರುವಂಥ ಅಭಿಷೇಕವನ್ನು ಕುರಿತು ಯೋಚನೆ ಮಾಡು. ಇನ್ನು ಒಳಗಿರುವಂಥ ಅಭಿಷೇಕವನ್ನು ಕುರಿತು ನೀನು ಯೋಚನೆ ಮಾಡಿದರೆ ಇನ್ನು ಮುಂದಿರುವಂಥ ವೈರಿಯು ಅವನು ಚಿಕ್ಕವನಾಗಿ ಕಾಣಿಸ್ತಾನೆ. ಗೋಲಿಯಾತನು ನೋಡಿದ ತಕ್ಷಣ ದಾವೀದು ಭಯಪಡಲಿಲ್ಲ. ಕೈಯಲ್ಲಿ ಕವಣೆನಿಟ್ಟುಕೊಂಡು ಕೋಲನ್ನಿಟ್ಟುಕೊಂಡು ಬರುವಾಗ ಅವನು ಕೇಳ್ತಾನೆ, ನಿನ್ನ ಕಣ್ಣು ಮುಂದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನಾಯಾಗಿ ಕಾಣಿಸ್ತೇನಾ? ದಾವೀದನಿಗೆ ಗೊತ್ತು, ನೀನು ಯಾವನಿಲ್ಲ, ನನ್ನ ಒಳಗಿರುವಂಥವನು ಈ ಲೋಕದಲ್ಲಿರುವನಕ್ಕಿಂತಲೂ ಹೆಚ್ಚಿನವನಾಗಿದ್ದಾನೆ. ಗೋಲಿಯಾತು ನೋಡಿ ಇಸ್ರಾಯೇಲ್ ಜನರು ಸೈನ್ಯವು, ದೊಡ್ಡ ಸೈನ್ಯವು ಭಯಪಟ್ಟು ನಿಂತಿದೆ. ಆದರೆ ಸೈನ್ಯಕ್ಕೆ ಅಧಿಪತಿಯಾಗಿರುವ ಕರ್ತನು ನಮ್ಮ ಒಳಗಡೆ ಇರುವಾಗ ಮುಂದೆ ಯಾವುದು ನಿಂತರೂ ನಾನು ಭಯಪಡುವುದಿಲ್ಲ, ಯಾವುದು ನಿಂತು ನಾನು ಹೆದರುವುದಿಲ್ಲ, ಯಾವ ಪರಿಸ್ಥಿತಿ ನೋಡಿ ನಾನು ಭಯಪಡುವುದಿಲ್ಲ. ಯಾಕೆಂದರೆ ನನ್ನ ಒಳಗಿರುವಂಥ ಅಭಿಷೇಕ ಸಾಧಾರಣವಾದದಲ್ಲ. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾ ಇದ್ದಾರೋ ಇವತ್ತು ಸಭೆಗೆ ಹೇಳ್ತಾನೆ, ಸಭೆಯೇ ನಿನ್ನ ಒಳಗಿರುವಂಥ ಅಭಿಷೇಕವು ಸಾಧಾರಣವಾದದಲ್ಲ, ನಿನ್ನ ಒಳಗಿರುವಂಥ ಕರುವಿಕೆ ಸಾಧಾರಣವಾದದಲ್ಲ. ಕರ್ತನು ಹೇಳುತ್ತಾನೆ, ಇದರಿಂದಲೇ ನಿನ್ನ ಕಾರ್ಯಗಳನ್ನು ನಾನು ಜಯವನ್ನು ಕೊಡುವನಾಗಿದ್ದೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ನಿಮಿಷ ಕರ್ತನು ಹೇಳಿದನು ಇವತ್ತು ನಾನು ಮಾಡೋಕ್ಕಿದ್ದೀನಿ. ಅನ್ಯ ಭಾಷೆಗಳಿಂದ ಕರ್ತನು ಕೆಲವು ನಿಮಿಷ ಈ ಸಭೆಯನ್ನು ತುಂಬಿಸುವನಾಗಿದ್ದಾನೆ. ಇವತ್ತು ನೂತನ ಕಾರ್ಯಗಳೆಲ್ಲ ಇನ್ನು ಮಹಿಮೆಯಿಂದಲೂ ಇನ್ನೂ ಉನ್ನತವಾದ ಮಹಿಮೆಗೆ ಈ ದಿನ ಕರ್ತ ನಡೆಸಕ್ಕಿದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ರಕದಿ ನಮ್ಮ ಶಕರ ಕದಿಯಲ್ಲಪ್ಪ. ಕೆಲವು ನಿಮಿಷ ಅನ್ಯ ಭಾಷೆ ಉಳ್ಳವರು ಕೆಲವು ನಿಮಿಷ ಅನ್ಯ ಭಾಷೆಗಳೇ ಮಾತಾಡ್ತಾರೆ. ರಿಖದ ನಮ್ಮ ಕಲರ ದೀರಬ ಕದರ ಬದರಿಲರ ಬದರ ಬರಬ ಶಿಖಿ ರೆಕೆದೆರೆ ಬೆದರ ಕಲರ ಕದರ ಬಲ ಬರಬ ರಿಖೆದ ನಮ್ಮ ದೆರೆಗದ ನಮ್ಮ ರಖದಿರೆ ಬೆದೆರೆ ಬೆಲೆ ಬರ ಬದರ ಕಲರಬ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನ ಆತ್ಮನು ಇಲ್ಲಿ ಸಂಚರಿಸುತ್ತಾ ಇದ್ದಾನೆ. ಸಭೆಯೇ ಸಭೆಯೇ ಕರ್ತನ ಆತ್ಮಲ್ಲಿ ಸಂಚರಿಸುತ್ತಾ ಇದ್ದಾನೆ. ಕರ್ತನ ಆತ್ಮನಲ್ಲಿ ಸಂಚರಿಸುತ್ತಾ ಇದ್ದಾನೆ. ರಿಖ್ಯತ ರಮನ ರಕದರ ಬದಿರಲರ ಬಕದರ ಬಲಬ. ಅನ್ಯ ಭಾಷೆಗಳಿಂದ ಮಾತಾಡುವ, ವಾಣಿಗಳಲ್ಲಿ ಮಾತಾಡುವರು. ಓ ಕರ್ತನ ಸಂಗಡ, ಕರ್ತನ ಸಂಗಡ, ಓ ದೇವರ ಸಂಗಡ ಮಾತಾಡ್ತಾ ಇದ್ದಾನೆ. ಸಭೆಯೇ ನೀನು ದೇವರ ಸಂಗಡ ಮಾತಾಡುವ ಕಾರಣ ರಿಖದರ ಬದರಬ. ಬೇರೆ ಯಾವ ಚಿಂತೆ ಬೇಡ, ಬೇರೆ ಯಾವ ಆಲೋಚನೆಗೆ ಬೇಡ. ಕರ್ತನ ಕಡೆ ಮಾತ್ರ ಮಾತಾಡ್ದ. ಓ ರಭಶ ಕಡರ ಬಲ 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 ರಿಖದರ ಬಲ ರಗದರ ಬಲ 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 ಬಲ. ಓ ರಬದರ ಗಲರ ಬಲ 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 ಬಲ. ಓ ರಬದರ ಬಲ ಬಲ ಗದರ ಬಲ 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 ಬಲ. ಶಿಖರ ಗೆದರ ಬೆಲೆ ಬೆಲೆ ಬಲ. ಓ ರಬ ಬಲ 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 ಬಲ. ರಿಖದರ ಬೆಲೆ 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 ಬಲ. ಅದುರ ರಕ್ಕತ್ತಿರ ಮೆನ ಮೆರೋದರ ಅಲರತ್ತರ ಬಲಬ. ಶಿಖರ ಗೆದರ ಮೆನ ರಕದರ ಬಲಬ. ರಿಬದರ ದರ ಬದ ಕುಡರ ಮದಿಯ ನಮ ರಬಲ ಬರ ಬರಬ. ಓ ರಬದರ ಬಖರ ಬದಿಯ ಲರ ಬರ ಬರಬ. ಓ ರಿಖದರ ಬೆಲೆ ಬೆಲೆ ತರಬ ಶಕರ ಕಲರಬ. ಥ್ಯಾಂಕ್ ಯು ಜೀಸಸ್. ಓ ರಬ ಬಬ 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 ರಬದರ ಬಲ ಬರ ಬರಬ. Fill the Holy Spirit, fill the Holy Spirit, fill the Holy Spirit. ಬೆಂಕಿ ಅಭಿಷೇಕ. ಕರ್ತನು ನನಗೆ ಅನ್ಯ ಭಾಷೆಗಳಿಂದ ಇನ್ನು ಆತ್ಮೀಯದಲ್ಲಿ ನೂತನ ಭಾಷೆಗಳನ್ನು ಕೊಡುವನಾಗಿದ್ದಾನೆ. ಯಾರ್ಯಾರಿಗೂ ಬೇಕು ಎದ್ದು ನಿಂತುಕೊಳ್ಳ್ರಿ. ರಕದೀನ ಮಶಕಡರ ಬಲಬ. ಇನ್ನು ನೂತನ ಅನ್ಯ ಭಾಷೆ ವರವನ್ನು ಕೊಡಕ್ಕಿದ್ದಾನೆ. ಇದು ನಿನ್ನ ಮುಖವನ್ನು ಮುರಿಯುವಂಥದ್ದಾಗಿದೆ. ಇದು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದಾಗಿದೆ. ರಕದೀನ ಮನ ರಕದರಬ. ಯಾರಿಗೆ ಅನ್ಯ ಭಾಷೆ ವರವು ಇದೋ ಅವರಿಗೆ ದೇವರು ಹೇಳುತ್ತಾ ಇದ್ದಾನೆ, ಇನ್ನು ನೂತನ ಭಾಷೆಯನ್ನು ನಾನು ಕೊಡ್ತೀನಿ ಇವತ್ತು.
ರಕಾದಿಯ ಯಾರಿಗ ಬೇಕು ಎದ್ದು ನಿಂತ್ರಿ, ಎದ್ದು ನಿಂತುಕೊಳ್ಳ್ರಿ. ಈ ಕಬದರ ಬಲರ ಕದರ ಬಹ ಓ ರಾಕಾದೀನ ನಾಶಕರ ಓ ರಬದೀನ ಮನವರ ಬಲವರ ಬಲವ ಓ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನ ಆತ್ಮದೇ ತುಂಬಿಸು. ಬೆಂಕಿಯಾಗಿ ಇಳೆಯ ಅಗ್ನಿ ಜ್ವಾಲೆಯಾಗಿ ಇವತ್ತು ಇದುವರೆಗೂ ಹೊಂದಿಕೊಳ್ಳದ ಅಭಿಷೇಕವನ್ನು ಕರ್ತನಿವತ್ತು ತುಂಬಿಸಕ್ಕಿದ್ದಾನೆ. ಈ ಅಭಿಷೇಕವು ಇವತ್ತು ನೀನು ಹೊಂದಿಕೊಂಡ ಮನೆಗೆ ಹೋಗುವಾಗ ಇನ್ನು ಮನೆಯಲ್ಲಿರುವಂತ ಪರಿಸ್ಥಿತಿ ದೇವರು ಬದಲಿಸುವನಾಗಿದ್ದಾನೆ. ಇನ್ನು ಕುಟುಂಬದವಂತ ಎಲ್ಲ ಬಲಹೀನತೆಯನ್ನು ಮುರಿಯುವಂತವನಾಗಿದ್ದ. ನಿನ್ನ ಮೇಲೆ ಹಾಕಿದ ಸೈತಾನ ನುಗವು ಮುರಿಯುವಂತದಾಗಿದೆ. ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನ ತುಂಬಿಸು. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನ ತುಂಬಿಸು. ಬೆಂಕಿಯಾಗಿ ಅಲೆಯ ಅಗ್ನಿ ಜ್ವಾಲೆಯಾಗಿ ಅಲೆಯ ಬಿರುಗಾಳಿಯಾಗಿ ಬೀಸಲಯ್ಯ ಆತ್ಮ ನದಿಯಲ್ಲಿ ಶಕರ ಕವಿಯರ ಬಲವ ನಿವದನ ಮೌಢರ ಕತ್ತರ ಬಲವಲವ ನಿವದನ ಶಕರ ಅಂತ್ಯಕಾಲ ಅಭಿಷೇಕ, ಅಂತ್ಯಕಾಲ ಅಭಿಷೇಕ ನೋಡಿ. ಫೈರ್ ಫೈರ್ ಬೆಂಕಿಯಾಗಿ ಫೈರ್ ಗ್ಲೋರಿ ಬೆಂಕಿಯಾಗಿ ಅಲೆಯ ಅಗ್ನಿ ಜ್ವಾಲೆಯಾಗಿ ಅಲೆಯ ಎಲ್ಲ ನುಗಗಳನ್ನು ಯೇಸುವಿನ ನಾಮದಲ್ಲಿ, ಎಲ್ಲ ನುಗಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯುತ್ತಾ ಇದ್ದಾನೆ. ಫೈರ್ 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 ಓ ರಕ್ಕದಿನ Jesus, ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ. ಇಸ್ರಾಯೇಲ ದೇವರೇ ಆ ಜ್ವಾಲೆ ನನ್ನ ಉರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ. ಇಸ್ರಾಯೇಲ ದೇವರೇ ಆ ಜ್ವಾಲೆ ನನ್ನಲ್ಲಿ ಬೆಂಕಿಯಾಗಿ ಅಲೆಯ ಅಗ್ನಿ ಜ್ವಾಲೆಯಾಗಿ ಕರಗಳ ತೊಟ್ಟಿ ಕರ್ತನ ಅಭಿಷೇಕದಲ್ಲಿ ರಬದಿರ ಮರ ಕದರ ಬಲವರ ಕದಿಯಲ ರಬ ಇವದರ ಬಲಬರಬ ಓರ ಕದರ ಬರಬರಬ ಶಿಖರ ಕೇಳರ ಬಲಬರಬರಬರಬರಬ ಫೈರ್ 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 ಬರ ಕದರ ಬಲಬರಬರಬ ನಿಖರ ಕದರ ಬಲಬರಬರಬರಬರಬರಬ ಓ ಬೆಂಕಿಯಾಗಿ ಅಲೆಯ. Holy Spirit. Friends, ಅನ್ಯ ಭಾಷೆಗಳಲ್ಲಿ ಮಾತಾಡು, ಅನ್ಯ ಭಾಷೆಗಳಲ್ಲಿ ರಿಬಾದಾನ ಮಾರ ಸಾಧುರ ರಿಬಾದಾನ ರಬೀರಬರ ರಿಬಾದಾನ ಕಬುಡರರ ಸಿದರ ಬದುಡರಗಲ ರಿಕದಾನ ರಾದಿರಮರ ಸದುರಾರಿ ಕದಾಲರ. Yes, glorify. Yes, glory. Yes, glory. Rikabadara kalaraba sadurara dirabara ribadara kadinama ನುಗಗಳ ಮುರಿಯಲ್ಪಡಲಿ, ನುಗಗಳ ಮುರಿಯಲ್ಪಡಲಿ. ಓ ರಿದಾಲಬ ಶಕುರರ ರಿಬದಾಲು ರದಿನಮಮ. ಓ ಗ್ಲೋರಿ 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 ಗ್ಲೋರಿ. ಬೆಂಕಿಯಾಗಿ ಅಲೆಯ ಅಗ್ನಿ ಜ್ವಾಲೆಯಾಗಿ ಅಲೆಯ ಬಿರುಗಾಳಿಯಾಗಿ. Yes, glory. Oh,
ಅನ್ಯ ಭಾಷೆಗಳ ವರಗಳು, ಹೊಸ 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 ಅನ್ಯ ಭಾಷೆಗಳ ವರಗಳು. ಅನೇಕರ ನುಗಗಳನ್ನು ಮುರಿಯಲ್ಪಟ್ಟಿದೆ, ಅನೇಕರ ನುಗಗಳನ್ನು ಕರ್ತನು ಮುರಿದಿದ್ದಾನೆ. ಜೀಸಸ್ ಕುಟುಂಬದಲ್ಲಿ ಅನೇಕ ಸಮಸ್ಯೆ,
ಕುಟುಂಬದಲ್ಲಿ ಅನೇಕ ಸಮಸ್ಯೆ ಇವೆ. ಕರ್ತನ್ ಹೇಳ್ತಾನೆ, ಇವತ್ತು ಕರ್ತನ್ ನಿನ್ನ ಮೇಲೆ ಹಾಕಿದ ನುಗ್ಗಗಳನ್ನು ಮುರಿಯುತ್ತೇನೆ ಮಗಳೇ. ಯಾಕೆ ನೀನು ಪ್ರಾರ್ಥನೆಯಲ್ಲಿ ಕಡಿಮೆ ಆಗಿದೆ? ದೇವರ ಕಾರ್ಯಗಳು ಯಾಕೆ ಕಡಿಮೆ ಆಗಿದೆ? ಬೇಸರಾಗಿದೆ ಎಲ್ಲದರಲ್ಲಿಯೂ. ಎಲ್ಲವನ್ನು ನೋಡಿ ನೋಡಿ ಪ್ರಾರ್ಥನೆ ಮಾಡಕ್ಕೆ ಮನಸ್ಸು ಬರದಾಗಿದೆ. ದೇವರು ಇವತ್ತು ಹೇಳ್ತಾ ಇದ್ದಾನೆ, ಅದನ್ನು ಸರಿಪಡಿಸುವುದಕ್ಕೆ ನನ್ನ ಅಭಿಷೇಕವನ್ನು ನಿನಗೆ ಕೊಟ್ಟಿದ್ದೀನಿ. ಫಾಯದಲ್ಲ ಜೀಸಸ್ ಒಂದಿಕೆ ಮಗಳೇ, ಆ ಪರಿಸ್ಥಿತಿಯನ್ನು ಜಯಿಸುವಂತ ಅಭಿಷೇಕ ನಿನಗೆ ನಾನು ಕೊಡ್ತಾ ಇದ್ದೀನಿ. ರಖದಿಯನ ಮನ ಮರ ಕದೀಲ ರಬಾ. ಓ ಯೆಸಯ್ಯ, ದೇವರ ಅನೇಕ ಸಂಗತಿಗಳನ್ನು ಇಲ್ಲಿ ನುಡಿಯುತ್ತಾ ಇದ್ದಾನೆ. ಆದರೆ ನಾನು ಎಲ್ಲರಿಗೆ ಒಂದೇ ವಿಷಯಗಳನ್ನು ಹೇಳುತ್ತೇನೆ. ಕರ್ತನ ಹೇಳುತ್ತೇವಂತ ಮಾತು ನನ್ನ ಅಭಿಷೇಕವು ನುಗವನ್ನು ಮುರಿಯುವಂಥದ್ದಾಗಿದೆ. ಇದು ಒಂದೇ ಒಂದು ಮಾತು ಎಲ್ಲರಿಗೂ ಸಭೆಗೆ. ಇದನ್ನು ನೀನು ಬಿಟ್ಟರೆ ಯಾವುದು ನಿನ್ನ ಜೀವಿತದಲ್ಲಿ ಜಯಿಸಕ್ಕೆ ಸಾಧ್ಯ ಇಲ್ಲ. ಬಹಳ ದಿನಗಳಿಂದ ಸಭೆಯು ತವಕದಿಂದ ಇದೆ, ದಾಹದಿಂದ ಇದೆ. ದೇವರು ಅದನ್ನು ನೋಡಿ ಹೇಳಿದ್ದಾನೆ, ನನ್ನ ಆತ್ಮನಿಂದಲೇ ಎಲ್ಲವೂ ಸಾಧ್ಯ. ಓ ಪರಲೋಕದ ಕಡೆ ಎಲ್ಲ ಕರಗಲೆತ್ತಿ. Thank you, Holy Spirit. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ಯೇಸುವೇ ಆರಾಧನೆ ಆರಾಧನೆ. ನಂಬಿಕೆಯಿಂದ ಹೇಳುವ, ಇನ್ನು ಮುಂದೆ ದೇವರಿಗೆ ಸಭೆಯನ್ನು ಹೀಗೆ ಆತನು ಇಳಿಸುವುದಿಲ್ಲ. ಇನ್ನು ಒಂದು ಉನ್ನತ ಸ್ಥಾನವನ್ನು ಆತನು ಕೊಡುವನಾಗಿದ್ದಾನೆ. ಆತನ ಈ ಸಭೆಯ ಮೇಲೆ ಇಟ್ಟುವ ಪ್ರೀತಿಗಾಗಿ, ಆತನ ನಿಮ್ಮ ಮೇಲೆ ಇಟ್ಟುವಂತ ಮಹತ್ವ ಪ್ರೀತಿಗಾಗಿ ಎಲ್ಲರೂ ಹೇಳುವ, ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲಿಟ್ಟಿರುವ ಪ್ರೀತಿಗೆ